ನಮಸ್ಕಾರ. ಇವತ್ತಿನ ಪ್ರಶ್ನೆ, ಸರ್ಪದೋಷದಿಂದ ಏನೇನೆಲ್ಲ ಸಮಸ್ಯೆ ಬರುತ್ತೆ ಅಂತೇಳಿ. ನೋಡಿ, ಈ ನಾಗಗಳ ಆರಾಧನೆ, ಸರ್ಪಗಳ ಆರಾಧನೆ ಇದೆಲ್ಲದನ್ನು ಕೂಡ ಅಷ್ಟೇ ನಮ್ಮ ಪೂರ್ವಜರು ಮೊದಲಿನಿಂದನೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಮಾನವನಿಗೂ ಮತ್ತು ಸರ್ಪಗಳಿಗೂ ಕೂಡ ತುಂಬಾ ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧವನ್ನು ನಾವು ನೋಡಬಹುದು. ಈಗ ಅಕಸ್ಮಾತ್ ದೋಷ ಬಂದರೆ, ಇಲ್ಲ ಏನಾದರೂ ಒಂದು ಹಾವಿಗೆನ ಸಮಸ್ಯೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಅದು ಪರಿಣಾಮ ಬೀರುತ್ತೆ ಅಂತೇಳಿ ಕೆಲವೊಬ್ಬೊಬ್ಬರ ಅನುಭವದ ಮುಖಾಂತರವಾಗೂ ಕೂಡ ನಾವು ತಿಳ್ಕೊಂಡಿರ್ತೀವಿ ಮತ್ತು ನೋಡಿರ್ತೀವಿ. ಮತ್ತು ಈ ನಾಗಗಳಿಗೇನಾದ್ರೂ ಸಮಸ್ಯೆ ಉಂಟು ಮಾಡಿದ್ದಲ್ಲಿ ಆಗ ನಮಗೆ ಅದಕ್ಕೇನು ಸಮಸ್ಯೆ ಉಂಟು ಮಾಡಿರ್ತೀವೋ ಅದರ 2 ಪಟ್ಟು ಅಥವಾ 3 ಪಟ್ಟು ಜಾಸ್ತಿನೇ ಸಮಸ್ಯೆ ಬರೋದಕ್ಕೆ ಶುರುವಾಗುತ್ತೆ. ಈಗ ದೋಷಗಳು ಪರಿವರ್ತನೆ ಆದಾಗ ಅಂತಹ ಒಂದು ದೋಷಗಳಿಂದ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಅಂದರೆ, ಮದುವೆ ಆಗಬೇಕು ಅಂತ ಅಂದ್ರೂ ಕೂಡ ಹುಡುಗಿ ಎಷ್ಟೇ ಚೆನ್ನಾಗಿದ್ರೂ, ಹುಡುಗ ಎಷ್ಟೇ ಮುದ್ದಾಗಿದ್ರೂ ಕೂಡ ಅಷ್ಟೇ ಮದುವೆ ಸೆಟ್ ಆಗೋದೇ ಇಲ್ಲ. ಅಲ್ಲಿ ಏನಾದರೂ ಒಂದು ಅಡೆತಡೆ ಬರುತ್ತೆ. ಮತ್ತು ತಾಳಿ ಕಟ್ಟೋ ಅಂತಹ ಸಮಯಕ್ಕೂ ಹೋಗಿ ಅಂತಹ ಮದುವೆಗಳನ್ನು ಕೂಡ ನಿಂತೋಗಿರ್ತಕ್ಕಂತಹ ಉದಾಹರಣೆ ತುಂಬಾ ಇದೆ. ಮತ್ತು ಈ ಒಂದು ದೋಷದಿಂದ ಮದುವೆ ಸೆಟ್ ಆದರೂ ಸೆಟ್ ಆಗಲ್ಲ. ಕೊನೆಗೆ ಮದುವೆ ಆದ್ರೂ ಅಕಸ್ಮಾತ್ ಏನೇನೋ ಒಂದು ದೇವರ ಒಂದು ಪ್ರೇಯರ್ ಮಾಡ್ಕೊಂಡು ಏನೋ ಒಂದು ಮಾಡಿ ಅಕಸ್ಮಾತ್ ಮದುವೆ ಆದ್ರೂ ಕೂಡ ಅವರಿಗೆ ಮಕ್ಕಳಾಗೋದೇ ಇಲ್ಲ. ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರೂ ಕೂಡ ಒಂದು ಹಾವಿನ ರೀತಿಯಲ್ಲೇ ಹುಟ್ಟುತ್ತಾರೆ. ಮತ್ತು ಸಿಕ್ಕಾಬಟ್ಟೆ ಸಿಟ್ಟು, ಇಲ್ಲಾಂದರೆ ಹುಟ್ಟುತ್ತನೇ ಅವ್ರಿಗೂ ಕೂಡ ನಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷವನ್ನು ಹೊತ್ತೇನೆ ಅವರು ಹುಟ್ಟುತ್ತಾರೆ. ಮತ್ತು ಇನ್ನೊಂದು, ಈಗ ಯಾವುದಾದ್ರೂ ಒಂದು ಹಾವಿಗೆ ಏನಾದರೂ ಒಂದು ಸಮಸ್ಯೆ ಮಾಡಿರ್ತೀರಲ್ವ, ಆ ಒಂದು ಸಮಸ್ಯೆಯ ಪ್ರಕಾರವಾಗಿಯೇ ಮಗುವಿಗೂ ಕೂಡ ಅದೇ ಥರನೇ ಆಗುತ್ತೆ. ಕೆಲವು ಕಡೆಯಲ್ಲೆಲ್ಲ ನೋಡಿರ್ಬೋದು, ಅಂಗವಿಕಲ ಮಕ್ಕಳು ಆಗೋ ಅಂಥದ್ದು, ಇಲ್ಲಾಂದರೆ ಕಣ್ಣಿನ ಭಾಗದ ಸಮಸ್ಯೆ ಬರೋ ಅಂಥದ್ದು, ಇಲ್ಲ ಕಾಲಿನ ಭಾಗದಲ್ಲಿ ಸಮಸ್ಯೆ, ಹೊಟ್ಟೆ ಭಾಗದಲ್ಲಿ ಸಮಸ್ಯೆ. ಅಂದರೆ ಆ ಹಾವಿಗೆ ಯಾರು ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಮಾಡಿರ್ತಾರೋ ಅದೇ ಪ್ರಕಾರವಾಗಿ ಆ ಮಗುವಿಗೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಇಂತಹ ಒಂದು ದೋಷಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ. ಫೈನಾನ್ಷಿಯಲಿ ಸಮಸ್ಯೆ ಬರುತ್ತೆ, ಚರ್ಮ ರೋಗ ಬರುತ್ತೆ, ಗಂಡು ಹೆಣ್ಣಿನ ಸಮಸ್ಯೆ ಬರುತ್ತೆ. ಅಂದರೆ ಇವಾಗ ಮದುವೆ ಆಗಿರ್ತಾರೆ, ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ. ಎಷ್ಟೇ 5 ನಿಮಿಷ ಹೊಂದಾಣಿಕೆ ಇದ್ದರೆ ಇಡೀ ಒಂದಿನ ಪೂರ್ತಿ ಜಗಳ ಆಡ್ತಾನೆ ಇರ್ತಾರೆ. ಆ ಥರದ್ದು ಒಂದು ಸಮಸ್ಯೆ ಬರುತ್ತೆ. ಏನೋ ಒಂಥರ ಮಾನಸಿಕ ಹಿಂಸೆ, ಎಷ್ಟೇ ದುಡ್ಡಿದ್ರೂ ಕೂಡ ಆ ಒಂದು ತೃಪ್ತಿ ಅನ್ನೋದು ಸಿಗ್ತಾ ಇರೋದಿಲ್ಲ. ಈಗ ಆ ಹಾವಿಗೂ ಕೂಡ ಹೇಗೆ ಸಂಸಾರ ಅದು ಇದು ಅಂತೇಳ್ಬಿಟ್ಟು ಹೇಗಿರುತ್ತಲ್ಲ, ನಮ್ಮ ಥರನೇ ಅದಕ್ಕೂ ಕೂಡ ನಮಗಿಂತ ಜಾಸ್ತಿ ಪ್ರೀತಿಯನ್ನು ಮಾಡ್ತಾವಂತೆ ಹಾವುಗಳು. ಸೊ ಹಾಗಾಗಿ ಅಂತಹ ಒಂದು ಹಾವಿಗೆ ಏನಾದ್ರೂ ನಾವು ಸಮಸ್ಯೆ ಮಾಡಿದಾಗ ಕೆಲವೊಂದು ಇದು ದೋಷವಾಗಿ ಪರಿವರ್ತನೆ ಆದಾಗ ಅದು ಯಾವ ರೀತಿ ಕೊರಗ್ತಾ ಇರುತ್ತೋ ಅದೇ ಪ್ರಕಾರವಾಗಿ 2 ಪಟ್ಟು ಅಥವಾ 3 ಪಟ್ಟು ಜಾಸ್ತಿನೇ ಮನುಷ್ಯನಲ್ಲಿ ಅದೊಂದು ಬಂದು ಆ ಒಂದು ಹಬೆ ಬಂದು ಸೇರಿಕೊಂಡು ಕೊರಗೋದಕ್ಕೆ ಶುರು ಮಾಡುತ್ತೆ. ಅದೇ ಪ್ರಕಾರವಾಗಿ ಮನುಷ್ಯನ ಜೀವನದಲ್ಲೂ ಕೂಡ ಅಷ್ಟೇ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.